ಈಗ ಹೇಮಾವತಿ ಲಿಂಕ್ ಕೆನಾಲ್ ವಿಚಾರಕ್ಕೆ ಬರೋಣ. ಈ ವಿಚಾರದಲ್ಲಿ ಸಿಕ್ಕಾಪಟ್ಟೆ ಪಾಲಿಟಿಕ್ಸ್ ಆಗ್ತಾ ಇದೆ. ಬಿಜೆಪಿ ನಾಯಕರಿಗೆ ಕುಣಿಗಲ್ ಶಾಸಕ ಎಚ್ಚರಿಕೆ ಕೊಡ್ತಾ ಇರೋದು ಈಗ ಏನಂತ, ಯಾರಿಂದ ಡೀಟೇಲ್ಸ್ ಬರ್ತಾ ಇದೆ. ನೀರಿಗಾಗಿ ನಾನು ಆತ್ಮಹತ್ಯೆ ಮಾಡ್ಕೊಳ್ಬಿಡ್ತೀನಿ ಹೀಗಂತ ಕುಣಿಗಲ್ ಶಾಸಕ ರಂಗನಾಥ್ ಅವರು ಸ್ಟೇಟ್ಮೆಂಟ್ ಕೊಡ್ತಾರೆ. ಅಂದ್ರೆ ಈ ಹೇಮಾವತಿ ಲಿಂಕ್ ಕೆನಾಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪಾಲಿಟಿಕ್ಸ್ ಮತ್ತಷ್ಟು ತಾರಕಕ್ಕೆ ಇರ್ತಾ ಇದೆ ಈ ಸ್ಟೇಟ್ಮೆಂಟ್ ಇಂದ. ಅವ್ರೇನಂದ್ರು ಅಂತಂದ್ರೆ, ನಮ್ಮ ರೈತರಿಗೆ ತಗ್ಗಿ ಬಗ್ಗೆ ನಡೆಯೋದಕ್ಕೆ ನಾನು ಸಿದ್ಧ, ಕಾಮಗಾರಿಗೆ ಅಡ್ಡಿಪಡಿಸ್ಬಿಟ್ರೆ ನಾವು ಸುಮ್ಮನಿರೋದಿಲ್ಲ. ಕುಣಿಗಲ್ ತಾಲೂಕಿನ ಗಂಡು ಮಕ್ಕಳು ಕಚ್ಚೆ ಕಟ್ಟಿ ನಿಲ್ತೀವಿ, ನಾವು ಕಚ್ಚೆ ಕಟ್ಟಿ ಹೋರಾಟ ಮಾಡೋದಕ್ಕೆ ನಾವು ರೆಡಿಯಾಗಿದ್ದೀವಿ. ಮುಂದಿನ ದಿನಗಳಲ್ಲಿ ನಾವೆಲ್ಲರೂ ಸೇರಿ ಬೀದಿಗಿಳಿದು ಹೋರಾಟ ಮಾಡಬೇಕಾಗತ್ತೆ. ನಮ್ಮ ತಾಲೂಕಿನ ನೀರಿಗಾಗಿ ನಾವು ಹೋರಾಟ ಮಾಡ್ತೀವಿ. ಕುಣಿಗಲ್ ತಾಲೂಕಿನ ಮಗನಾಗಿ ನಾನು ಆತ್ಮಹತ್ಯೆ ಮಾಡ್ಕೊಳ್ಳೋಕ್ಕೂ ಸಿದ್ಧ ಅಂತ ಅಂದ್ಬಿಟ್ರು. ಅದು ಎಲ್ಲಿ? ಒಂದು ವೇದಿಕೆಯಲ್ಲೇ, ಒಂದು ಕಾರ್ಯಕ್ರಮದ ವೇದಿಕೆಯ ಮೇಲೆ ಶಾಸಕ ಡಾಕ್ಟರ್ ರಂಗನಾಥ್ ಭಾವುಕವಾದಂತಹ ಮಾತುಗಳಿದು. ನಾನು ನಮ್ಮ ತಾಲೂಕಿನ ರೈತರಿಗೋಸ್ಕರ ತಗ್ಗಿ ಬಗ್ಗೆ ನಡೀಲಿಕ್ಕೆ ತಯಾರಿದ್ದೇನೆ. ನೀವೇನಾದ್ರೂ ಅದನ್ನ ಹೆಚ್ಚಿಗೆ ಮೀರಿ ನೀವು ಅಡ್ಡಿಪಡಿಸ್ತೀನಿ ಅಂತ ಹೊರಟ್ರೆ, ಕುಣಿಗಲ್ ತಾಲೂಕಿನ ನಾವು ಗಂಡು ಮಕ್ಕಳುಗಳು ಕಚ್ಚೆ ಕಟ್ಟಿ ಹೋರಾಟ ಮಾಡಲಿಕ್ಕೆ ತಯಾರಾಗ್ತೇವೆ ಅನ್ನೋ ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಮುಂದಿನ ದಿನಗಳಲ್ಲಿ ಬೀದಿಗಿಳಿತೀವಿ, ನಮ್ಮ ತಾಲೂಕಿನ ನೀರಿಗೋಸ್ಕರ ಹೋರಾಟ ಮಾಡ್ತೀವಿ. ನಾನು ಸಹ ಕುಣಿಗಲ್ ತಾಲೂಕಿನ ಮಗನಾಗಿದ್ಕೊಂಡು ಏನು ಆತ್ಮಹತ್ಯೆ ಮಾಡ್ಕೊಳ್ಳಿಕ್ಕೆ ನಾನು ಹಿಂದೆ ಮುಂದೆ ನೋಡ್ತೀನಿ ಅಂತ ಅನ್ಕೊಂಡಿದ್ದೀರಾ? ನನ್ನ ತಾಲೂಕಿನ ರೈತರಿಗೋಸ್ಕರ ನನ್ನ ದೇಹವನ್ನ ತ್ಯಾಗ ಮಾಡ್ಲಿಕ್ಕೆ ತಯಾರಿದ್ದೇನೆ ಅಂತ ನಮ್ಮೂರಿನಲ್ಲಿ ಎಲೆಯೂರಲ್ಲಿ ನಾನು ಹೇಳಿಕೊಂಡಿದ್ದೇನೆ. ನಾನು ನಮ್ಮ ತಾಲೂಕಿನ ರೈತರಿಗೋಸ್ಕರ ತಗ್ಗಿ ಬಗ್ಗೆ ನಡಿ. ಡೀಟೇಲ್ಸ್ ಕೊಡ್ತಾರೆ ಇದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಹೇಮಂತ್ ಲೈವ್ನಲ್ಲಿ. ಹೇಮಂತ್, ಈ ಹೇಮಾವತಿ ಲಿಂಕ್ ಕೆನಾಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಕಡೆ ಪಾಲಿಟಿಕ್ಸ್ ತೀವ್ರಗತಿಯಲ್ಲಿ ಹೋಗ್ತಾ ಇದ್ರೆ, ಮತ್ತೊಂದು ಕಡೆ ಶಾಸಕರು ಈ ರೀತಿಯಾಗಿ ಆತ್ಮಹತ್ಯೆಯ ಸ್ಟೇಟ್ಮೆಂಟ್ ಕೊಟ್ಬಿಟ್ರಲ್ಲ, ಏನಾಯ್ತು ಆಕ್ಚುಲ್ ಆಗಿ? ಯಶರತ್ ಏನಂತಂದ್ರೆ, ಹೇಮಾವತಿ ಕೆನಾಲ್ ಲಿಂಕ್ ಕೆನಾಲ್ ಏನಿದೆ, ಈ ಒಂದು ಲಿಂಕ್ ಕೆನಾಲ್ ಅನ್ನ ತೆಗೆದುಕೊಂಡು ಹೋಗಬಾರ್ದು ಅಂತ ಹೇಳಿ ಗುಬ್ಬಿ ಭಾಗದಲ್ಲಿ ಏನೋ ವಿರೋಧವನ್ನು ವ್ಯಕ್ತಪಡಿಸ್ತಿರುವಂತದ್ದು. ಆದ್ರೆ ಕುಣಿಗಲ್ ಭಾಗಕ್ಕೆ ಸಂಪೂರ್ಣವಾಗಿ ನೀರನ್ನು ತೆಗೆದುಕೊಂಡು ಹೋಗ್ಲೇಬೇಕು, ನನಗೆ ಹೇಮಾವತಿ ಲಿಂಕ್ ಕೆನಾಲ್ ಆಗ್ಲೇಬೇಕು ಅಂತ ಹೇಳಿ ಏನು ವೈಕೆ ರಾಮಯ್ಯ ಹೋರಾಟ ಸಮಿತಿ ಅಂತ ಹೇಳಿ ಇಡೀ ತಾಲೂಕಿನಾದ್ಯಂತ ಏನು ಡಾಕ್ಟರ್ ರಂಗನಾಥ್ ಅವರು ಕುಣಿಗಲ್ ಶಾಸಕರಿದ್ದಾರೆ, ಇವರು ಇಡೀ ತಾಲೂಕಿನಾದ್ಯಂತ ಜಾಥಾಗಳನ್ನ ಮಾಡ್ತಾ ಇರುವಂತದ್ದು. ಎಲ್ಲೋ ಒಂದ್ ಕಡೆ ಗ್ರಾಮ ಪಂಚಾಯತಿಯ ಮೈನ್ ಪಾಯಿಂಟ್ ಗಳಿಗೆ ಹೋಗಿ ಅಲ್ಲಿ ಜನರನ್ನ ಹುರಿದುಂಬಿಸಿ ಏನು ಹೋರಾಟಕ್ಕೆ ಕರೆ ಕೊಡ್ತಾ ಇರುವಂತದ್ದು ಆಗ್ತಾ ಇರುವಂತದ್ದು. ಈ ಒಂದು ಹೋರಾಟಕ್ಕೆ ಕರೆ ಕೊಡುವಂತ ಸಂದರ್ಭದಲ್ಲಿ ಏನು ಅವರ ಎಲಿಯೂರು ಕ್ಷೇತ್ರ ಇದೆ, ಏನು ಗ್ರಾಮ ಪಂಚಾಯತಿ ಎಲಿಯೂರು ಗ್ರಾಮ ಪಂಚಾಯತಿ, ಆ ಒಂದು ಜಾಗದಲ್ಲಿ ಭಾಷಣ ಮಾಡುವಂತ ಸಂದರ್ಭದಲ್ಲಿ ಏನು ಭಾವುಕರಾಗಿ ಈ ಒಂದು ಮಾತನ್ನ ಹೇಳಿರುವಂತದ್ದು. ಏನು ಹಿರಿಯ ಮುಖಂಡರೇನಿದ್ದಾರೆ, ಏನು ಪರಮೇಶ್ವರ್ ಇರ್ಬೋದು, ರಾಜಣ್ಣ ಅವ್ರು ಇರ್ಬೋದು, ಇವರೆಲ್ಲರೂ ಕೂಡ ಮತ್ತೆ ವಿರೋಧ. ಹೇಮಂತ್, ಥ್ಯಾಂಕ್ ಯು. ನಾನು ಮಾತನಾಡಿಸ್ತೀನಿ ಮತ್ತೆ ಇದ್ರ ಬಗ್ಗೆ ಮಾತನಾಡೋದಕ್ಕೆ. ಸ್ವತಃ ಕುಣಿಗಲ್ ಶಾಸಕರಾದಂತಹ ಡಾಕ್ಟರ್ ರಂಗನಾಥ್ ಅವರು ನಮ್ಮ ಜೊತೆಗೆ ಫೋನ್ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ನಮಸ್ಕಾರ ಸರ್, ಹೇಮಾವತಿ ಲಿಂಕ್ ಕೆನಾಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೀವು ಮಾತನಾಡೋದನ್ನ ಕೇಳಿಸ್ಕೊಳ್ತಾ ಇದ್ದೆ. ಆತ್ಮಹತ್ಯೆ ಮಾಡ್ಕೊಳ್ಳುವಂತ ಮಾತುಗಳನ್ನ ಆಡ್ಬಿಟ್ರಿ ನೀವು. ಯಾಕೆ ಹಿಂಗೆಲ್ಲ ಮಾತಾಡಿದ್ರಿ ಅಂತೇಳಿ? ಹೋರಾಟ ಓಕೆ, ಬಟ್ ಆತ್ಮಹತ್ಯೆ ಮಾಡ್ಕೊಳ್ಳೋದು ಅನ್ನುವಂತ ಸ್ಟೇಟ್ಮೆಂಟ್ ಕೊಡೋದು ಸ್ವಲ್ಪ ಭಾವುಕವಾಗಿ ಆಗ್ಬಿಟ್ರಿ ಅಂತ ಅನ್ಸುತ್ತೆ ನೀವು. ನನಗೆ ಏನಾಗಿದೆ ಅಂತ ಅಂದ್ರೆ, ನಾವು ಇದು ಸುಮಾರು 5 ವರ್ಷದಿಂದ ಈ ಒಂದು ಕಾಮಗಾರಿನ ಅನುಷ್ಠಾನಗೊಳಿಸ್ಲಿಕ್ಕೆ ಎಲ್ಲಾ ರೀತಿಯಲ್ಲೂ ಪ್ರಯತ್ನ ಪಟ್ಟು, ಇವತ್ತು ಕಾಂಗ್ರೆಸ್ ಸರ್ಕಾರ ಬಂದ ನಂತರ ನನ್ಗೆ ಎಲ್ಲಾ ರೀತಿಯಲ್ಲೂ ಕಾಮಗಾರಿ ಮುಂದುವರಿತಾ ಇದೆ. ಅವ್ರು ಯಾರು ತುಮಕೂರು ಬಿಜೆಪಿ JDS ಅವರು ಅವತ್ತಿನ ದಿನನೂ ಅನುದಾನನ ಎಲ್ಲಾ ರೀತಿಯಲ್ಲೂ ಕಡಿವಾಣ ಹಾಕಿದ್ರು. ಇವತ್ತು ಬಂದು ಕೆಲಸ ಮಾಡೋ ವಿಚಾರಕ್ಕೆ ರಾಜಕೀಯ ಉದ್ದೇಶ ಇಟ್ಕೊಂಡು ಎಲ್ಲಾರನ್ನು ಎತ್ಕಟ್ಟು ದಾರಿ ತಪ್ಪಿಸಿ ಅದನ್ನ ಬಂದು ಕೆಲಸ ನಿಲ್ಲಿಸ್ಬೇಕಾದ್ರೆ ಯಾವ ರೀತಿ ನಾನು ಉತ್ತರ ಹೇಳಿ? ಅದಕ್ಕೋಸ್ಕರ ನಮ್ ಸರ್ಕಾರದವರಂತೂ ಬಿಗಿಯಾಗಿದ್ದಾರೆ, ಎಲ್ಲ ಬಲವಾಗಿದ್ದಾರೆ, ಎಲ್ಲಾರು ಮಾಡ್ಕೊಡ್ತೀನಿ ಅಂತ ಹೇಳೋದು ಒಂದ್ ಕಡೆ ಇರ್ಲಿ, ನಾನು ನಮ್ಮ ತಾಲೂಕಿನ ಬಹಳಷ್ಟು ಭಾವುಕರಾಗಿ ಆ ಒಂದು ಮಾತು ಅವತ್ತು ಬಂತು ಅಷ್ಟೇ. ಏನೇ ಇದ್ರು ನಾನು ಯಾವಂತಕ್ಕೆ ಹೋಗ್ತೀನಿ ಅನ್ನೋದನ್ನ ಹೇಳಿದ್ದ ಹಿನ್ನೆಲೆ ಅಷ್ಟೇ ಅದು. ಬಟ್ ಆ ತರ ಏನಾದ್ರು ಸಂದರ್ಭ ಬಂದ್ರೆ ನಾವಂತೂ ಭದ್ರವಾದಂತ ಬಲವಾದಂತ ಹೋರಾಟ ಮಾಡಕ್ಕೆ ತಯಾರಾಗ್ತಿದ್ದೀನಿ ಅನ್ನೋ ಮಾತನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ನಾನು. ಯಾಕೆಂದರೆ ಜನ ನಿಮ್ಮನ್ನು ಸಪೋರ್ಟ್ ಮಾಡಿದ್ದಾರೆ, ನಿಮ್ಗೆ ಸಪೋರ್ಟ್ ಮಾಡಿ ಜೊತೆಗೆ ಈ ವಿಚಾರದಲ್ಲೂ ನಿಮ್ಮ ಜೊತೆಗೆ ನಿಂತ್ಕೊಂಡಿದ್ದಾರೆ. ಈ ಟೈಮ್ನಲ್ಲಿ ನೀವು ಇದ್ದು ಹೋರಾಡಬೇಕು, ಆತ್ಮಹತ್ಯೆ ಮಾಡ್ಕೊಳ್ಳುವಂಥ ಮಾತುಗಳನ್ನು ಆಡ್ಬಿಟ್ರೆ ಅವರು ಕುದ್ದೋಗ್ಬಿಡ್ತಾರೆ ಅಂತ ಅಷ್ಟೇ.
ಅಲ್ಲ, ಎಂತ ಸಂದರ್ಭ ಬಂದ್ರು ನಾವು ಅದನ್ನ ಪಡಿಬೇಕು ಅನ್ನೋ ಒಂದು ದಿಟ್ಟಿನಲ್ಲಿ ಒಂದು ಮಾತನ್ನ ಬಳಸ್ತೆ ಅಷ್ಟೇ. ಬಟ್ ನನ್ಗೆ ಇದು ಒಂಥರ ಬೇಸರ ಆಗ್ತಿದೆ. ಏನು ಅಂತ ಅಂದ್ರೆ, ಇವ್ರು ಯಾರ್ಯಾರು JDS BJPಯ ನಾಯಕರುಗಳು ನನ್ನ ಮೀಟಿಂಗ್ ಕರೆದಾಗೆಲ್ಲ ಹೌದು ನಿಮ್ಗೆಲ್ಲ ಅನ್ಯಾಯ ಆಗಿದೆ, ನೀವು ಸರಿಪಡಿಸ್ಕೊಳ್ಳೋದ್ರ ತಪ್ಪಿಲ್ಲ ಅಂತ ನನ್ನ ಹತ್ರ ಹೇಳ್ತಾರೆ ವೈಯಕ್ತಿಕವಾಗಿ. ಅಲ್ಲೋಗಿ ಒಂದು ಸ್ವಲ್ಪ ಜನನ ಎತ್ ಕಟ್ಟಿ ಇದು ಎಲ್ಲೋ ಒಂದ್ ಕಡೆ ತಡೆ ಹಿಡಿಯಂತ ಒಂದು ಪ್ರಯತ್ನ ಮಾಡ್ತಾರಲ್ಲ, ಅದು ಬಹಳಷ್ಟು ನಂಬಿಕೆ ದ್ರೋಹ ಮಾಡೋಂಥ ಜನ ಅನ್ನೋದೊಂದು ಬೇಸರ ಆಗೋಯ್ತು. ಎಸ್ 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 ಥ್ಯಾಂಕ್ ಯು ಸರ್. ಇಷ್ಟೊತ್ತು ಪವರ್ ಟಿವಿ ಜೊತೆಗೆ ಮಾತನಾಡಿದ್ದಕ್ಕೆ ಧನ್ಯವಾದ.